ಒಂದಿನ ಶ್ರೀಕೃಷ್ಣ ಕರ್ಣ ಮಾತಾಡ್ಕೊಂಡು ಕುಂತಿದ್ರಂತ ಒಂದು ಕಲ್ ಮೇಲೆ ಕರ್ಣ ಹೇಳಕ್ಕೆ ಸ್ಟಾರ್ಟ್ ಮಾಡಿ, ನಾನು ಜೀವನ ಪರ್ಯಂತ ಬರೀ ತ್ರಾಸ ಪಟ್ಟೇನೆ, ನನಗೆ ಜೀವನ ಪರ್ಯಂತ ಬರೀ ತ್ರಾಸಾಗ್ಯಾವ, ನೋವಾಗ್ಯಾವ ಅಂಥದ್ದೇನಪ್ಪ ಅಂತ ಶ್ರೀಕೃಷ್ಣ ಕೇಳಿದಂತ. ಅಲ್ಲ, ನಾವು ಹುಟ್ಟುಗುಡ್ದ ನನ್ನ ನದ್ಯಾಗ ತೇಲ್ಬಿಟ್ರು, ನಾನು ಎಲ್ಲೋ ಒಬ್ಬ ರಾಜ ಆಗ್ಬೇಕಿತ್ತು, ಬಟ್ ನಾ ಎಲ್ಲಿ ಇದ್ರೊಳಗೆ ನಿಧಿ ಒಳಗೆ ತೇಲ್ಬಿಟ್ಟಿದ್ದಕ್ಕೆ ನಾ ಹೋಗಿ ಎಲ್ಲಿ ಬೆಳೆದ್ನಿ, ಯಾವುದೋ ಒಬ್ಬ ಸಾರಥಿ ಮನೆ ಒಳಗೆ ಬೆಳೆದ್ನಿ. ಅದಾದಮೇಲೆ ನಾನು ಯುದ್ಧ ಆಡ್ಬೇಕಾದ್ರೆ ಭೂಮಿ ಒಳಗೆ ನನ್ನ ರಥದ ಗಾಲಿ ಕುಸಿದು ಬಿದ್ದ, ನಾನು ರಥದ ಇದ್ರೊಳಗೆ ಸಿಕ್ಕಾಕೊಂಡಿ, ಅಲ್ಲೂ ಮೋಸ ಆಯ್ತು ನನಗೆ. ಆಮೇಲೆ ವಿದ್ಯೆ ಕಲಿಬೇಕಂತ ಪರಶುರಾಮರ ಹತ್ರ ಹೋದ್ರೆ ಪರಶುರಾಮರು ನನ್ನ ಶಾಪ ಕೊಟ್ಟರು. ಬರೀ ಇಷ್ಟೆಲ್ಲ ಕಷ್ಟ ಇದ್ರಾಗ ತ್ರಾಸ್ನಾಗ ಬನ್ನಿ, ನನಗೆ ಭಾಳ ತ್ರಾಸಾಯ್ತು, ನನಗೆ ಏನು ಸುಖ ಅನ್ನೋದೇ ಇಲ್ಲ, ಬರೀ ಎಲ್ಲರೂ ನನಗೆ ಮೋಸ ಮಾಡ್ಕೊತಾನೆ ಬಂದರು ಅಂತ ಅಷ್ಟೇ ಶ್ರೀಕೃಷ್ಣ ಅನ್ನಂತ. ಸುಮ್ಮನೆ ನಿನ್ನಂಥ ತ್ರಾಸು ನಂದು ಹೇಳ್ತಾನೆ ಕೇಳಿ, ನಾ ಹುಟ್ಟುಕೊಡ್ದೆ ನಮ್ಮ ಅಪ್ಪ ತೊಗೊಂಡೋಗಿ ನನ್ನ ಯಮುನಾದ್ಯಾಗ ಹರಿಬಿಟ್ಟ, ನಾ ಹೋಗಿ ಗಲ್ಲರ ಮನ್ಯಾಗ ಜೀವನ ಮಾಡಿದ್ನಿ. ಆಮೇಲೆ ನೀನು ಅಟ್ಲೀಸ್ಟ್ ಪರಶುರಾಮರ ಕಡೆ ಹೋಗಿ ಬಿಲ್ಲ ಬಾಣ ಹೆಂಗಿರ್ತಾವಂತ ನೋಡಿ ಕಲತರ ಕಲ್ತಿ, ಬಟ್ ನಾನು ಅದನ್ನೂ ನೋಡಿಲ್ಲ. ನಾ ಬರೀ ಗೋಪಿಕರ್ಜರ ಇದ್ನಿ, ಬರೀ ಬೆಣ್ಣೆ ಹಾಲು ತುಪ್ಪ ಇದ್ರಾಗ ಜೀವನ ಕಳೆದ್ಬಿಟ್ನಿ, ನನಗೆ ಅದ್ರ ಬಗ್ಗೆ ಏನೂ ನಾಲೆಜ್ ಅದೇ ಇಲ್ಲ. ಹೀಗಾಗಿ ನನ್ಕಿನ ಒಂದು ಸಲ ಬೆಟ್ರ್ ನೀ ಎಲ್ಲ ಬಿಲ್ವಿದ್ದೆ ಕಲ್ತಿ, ಎಲ್ಲ ಕಲ್ತಿ. ನಾ ಬರೀ ಗೋಪಿಕರ ಮನೆಯಾಗಿದ್ನಿ, ನಾ ಏನೂ ಕಲೀಲಿಲ್ಲ, ಏನೂ ಮಾಡಲಿಲ್ಲ, ಬರೀ ಅವ್ರ ಜೊತೆ ಆಟ ಆಡ್ಕೊಂಡೇ ಬೆಳೆದ್ಬಿಟ್ನಿ. ನಾನು ಏನು ಮಾಡೋದು, ನಿನ್ಕಿಂತ ನಂದು ಖರಾಬ್ ಐತಿ, ಆದ್ರೆ ಏನು ಮಾಡೋದು, ಹಿಂಗೆ ಯಾಕಾತು ಅಂತ ಕೇಳಿದಂತ. ಅಷ್ಟೊತ್ತಿಗೆ ಕರ್ನಂತ, ಅಷ್ಟೆಲ್ಲ ನೀ ಕಷ್ಟ ಅನ್ನತ್ತಿಕ್ಕರೆ ಎಲ್ಲರೂ ನಿನ್ನ ಚಲೋ ಅಂತಾರು, ನಿನ್ನ ಮೆಚ್ತಾರು, ನನ್ನ ಯಾಕೆ ಮೆಚ್ಚೋದಿಲ್ಲ ಅಂತ ಕೇಳಿದಂತ. ಅದಕ್ಕೆ ಶ್ರೀಕೃಷ್ಣ ಅಂದಂತ, ಈ ಲೋಕದಾಗ ನಿನಕ್ಕಿಂತ ಜಾಸ್ತಿ ನನಗೆ ಮನ್ನಣೆ ಯಾಕೈತೆ ಅಂದ್ರೆ, ನೀ ಯಾಕೆ ಖಳನಾಯಕ ಆಗಿ ಅಂತಂದ್ರೆ, ನೀ ಯಾರನ್ನ ಚೂಸ್ ಮಾಡಿದಿ ಅನ್ನೋದ್ರ ಮೇಲೆ ನೀ ಖಳನಾಯಕ ಆದಿ. ಯಾಕಂದ್ರೆ ಕರ್ಣ ಹುಡುಕೊಂಡು ಹೋಗಿ ದುರ್ಯೋಧನ ಸ್ನೇಹ ಮಾಡ್ತಾನೆ, ಕೆಟ್ಟಿರ್ತಾನೆ, ಗೊತ್ತಿರ್ತೈತೆ, ಆದರೂ ಅವ್ನು ಹುಡುಕೊಂಡು ಹೋಗಿ ದುರ್ಯೋಧನ ಸ್ನೇಹ ಮಾಡ್ತಾನೆ. ಅವಾಗಿಂದ ಅವ ಖಳನಾಯಕ ಆಗಿ ಉಳಿತಾನೆ. ಅದಕ್ಕೆ ಕೃಷ್ಣ ಹುಡುಕೊಂಡು ಹೋಗಿ ಪಾಂಡವ್ರ ಸ್ನೇಹ ಮಾಡಿ ಅವ್ರನ್ನ ಒಟ್ಟಿಗೆ ಇಟ್ಕೋತಾನೆ. ಪಾಂಡವ್ರು ಒಳ್ಳೆಯವ್ರು ಇರ್ತಾರೆ. ಸೊ ಅದರಿಂದ ನಮಗೆ ಗೊತ್ತಾಗ್ತೈತಿ ಏನಂದ್ರೆ, ನಾವು ಹೆಂಗೆ ಅದೀವಿ, ನಾವು ಹೆಂಗೆ ಇರ್ತೇವೆ ಅನ್ನೋದನ್ನು ನಮ್ಮ ಜೊತೆ ಇರೋ ಕಂಪ್ಯಾನಿಯನ್ಸ್, ಫ್ರೆಂಡ್ಸ್ ಇಂದ ನಮ್ಗೆ ನಡೀತಾರೆ. ನಾವು ಯಾರಂತ ಗೊತ್ತಾಗೋದು ನಮ್ಮ ಸುತ್ತಮುತ್ತ ಯಾರು ಇರ್ತಾರಲ್ಲ ಅದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಗೊತ್ತಾಗತ್ತೆ, ನಾವು ಹೆಂಗೆ ಅದೇವಿ, ನಾವು ಹೆಂಗೆ ಇರ್ತೇವೆ ಅಂತ. ಸೊ ಅದಕ್ಕೆ ಈ ಜಗತ್ತಿನಾಗ ತಂದೆ ತಾಯಿ ನಾವು ಚಾಯ್ಸ್ ಮಾಡೋಕ್ಕಾಗೋಲ್ಲ, ಆಮೇಲೆ ಅಕ್ಕ ತಂಗಿಯರನ್ನ ನಾವು ಚಾಯ್ಸ್ ಮಾಡೋಕ್ಕಾಗೋದಿಲ್ಲ, ಯಾವುದೋ ಒಂದು ಸಂಬಂಧಗಳನ್ನ ನಾವು ಚಾಯ್ಸ್ ಮಾಡೋದಿಲ್ಲ, ರಕ್ತದಿಂದ ಬಂದಿದ್ದನ್ನು. ಸೊ ನಮ್ಮ ಕೈಲಿ ಚಾಯ್ಸ್ ಮಾಡೋಕ್ಕಾಗೋದಂದ್ರೆ ಸ್ನೇಹ ಒಂದು. ಸೊ ಅದ್ರ ಸಂಬಂಧ ಯಾವುದೋ ಒಂದು ಸ್ನೇಹ ಮಾಡತ್ತೀರಂದ್ರೆ 108 ಸಲ ಯೋಚನೆ ಮಾಡಿ ಸ್ನೇಹ ಮಾಡಿ. ಅದರಿಂದ ನಿಮ್ಮ ಕ್ಯಾರೆಕ್ಟರ್ ಡಿಫೈನ್ ಆಗ್ತೈತಿ, ಅದರಿಂದ ನೀವೇನು ಡಿಫೈನ್ ಆಗ್ತೈತಿ. ಸೊ ಅದಕ್ಕೋಸ್ಕರ ನಿಮ್ಮ ಕೈಯಾಗ ಚಾಯ್ಸ್ ಮಾಡೋಕ್ಕಿರೋದು ಒಂದೇ ಆಪ್ಷನ್ ಅಂದ್ರೆ ಸ್ನೇಹ. ಸೊ ಅದನ್ನು ಥಿಂಕ್ ಮಾಡಿ ಚೂಸ್ ಮಾಡಿ. ಇನ್ನು ನಿಮ್ಮ ಲೈಫ್ ಕರ್ಣನ ಥರ ಆಗ್ಬಿಡ್ತೈತಿ. ಕೃಷ್ಣಾಗ ಹಾಕಿ ನೋಡ್ರಿ ಲೈಫ್ನಾಗ, ಕರ್ನಾಗ ಹಾಕೋಬೇಡ್ರಿ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಸೋ ಮಚ್.